ಮೈ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನಲ್ಲಿ ಆಟಮ್ ಮತ್ತು ಮಾಲಿಕ್ಯೂಲ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ರು. ಓಕೆ, ಆಟಮ್ ಅಂಡ್ ಮಾಲಿಕ್ಯೂಲ್. Atom is the smallest particle of an element. Okay, and atom may or may not can exist independently. Okay, molecule ಕಡೆ ಬರೋದಾದ್ರೆ molecule nothing but cluster of atom, cluster of atom, cluster of atom. Okay, or the smallest particle of a compound. Okay, or cluster of atom is called molecule. Molecules can exist independently, okay. Among atom and molecule, which one is more stable? Which one is more stable? ಹಾಗಾದ್ರೆ ಆಟಮ್ ಮತ್ತೆ ಮಾಲಿಕ್ಯೂಲ್ ನಲ್ಲಿ ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್ ಮಕ್ಕಳೇ? ಯಾವ್ದು ಹಾಗಾದ್ರೆ ಮೋರ್ ಸ್ಟೇಬಲ್ ಅಂತ ಹೇಳಿದಾಗ molecule is more stable, molecule is more stable than atom. Okay, why molecule is more stable than atom? ಯಾಕಾಗಾದ್ರೆ molecule ಅಂತಕ್ಕಂಥದ್ದು more stable ಆಗಿದೆ ಅಂತ ಹೇಳಿದಾಗ, okay, when one atom combine another atom give molecules. Okay, atom. For example, hydrogen can combine with another hydrogen atom, gives H2 molecule. Okay, this hydrogen atom can combine with another hydrogen atom, okay, which forms hydrogen molecule, which loses its energy, among, okay, atom and molecule. Which one is higher energy? Atom is higher energy, molecule is lower energy. Okay, the formation of molecule which attain okay, lower energy compared to atom. Lower energy, higher the stability. higher the stability ಅಂತ ಹೇಳ್ತೀವಿ ಮಕ್ಕಳೇ, higher the stability ಅಂತಕ್ಕಂಥದ್ದು. And another one reason, molecule which attain noble gas configuration. Okay, nearest noble gas configuration, nearest noble gas configuration. In the modern periodic table, the noble gases elements are, okay, name ಮಾಡ್ತೀರಾ ಮಕ್ಕಳೇ? helium, neon, argon, krypton, xenon, radon. These are the noble gases present in group 18th elements. Okay, these are the two reasons. Okay, molecule are more stable than atoms. ಗೆ ಕಂಪೇರ್ ಮಾಡಿದ್ರೆ molecules ಅಂತಕ್ಕಂಥದ್ದು ಯಾವಾಗಲೂ more stable ಆಗಿರುತ್ತೆ. Okay, lower the energy, higher the stability. Lower the stability ಅಂತಕ್ಕಂಥದ್ದು. Okay, ಈಗ ನಿಮಗೆ ಮಾಲಿಕ್ಯೂಲ್ ಆಗಬೇಕಾದ್ರೆ ಆಟಮ್ ಮಧ್ಯೆ ಯಾವುದಾದ್ರೂ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಬೇಕು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ರೆ ಮಾತ್ರ ಏನಾಗುತ್ತೆ, ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ನಾವು ಏನಂತ ಕರೆದಿದ್ದೀವಿ? ಕೆಮಿಕಲ್ ಬಾಂಡ್ ಅಂತಕ್ಕಂಥದ್ದು. ಕೆಮಿಕಲ್ ಬಾಂಡ್ ಆರ್ ಕೆಮಿಕಲ್ ಬಾಂಡಿಂಗ್. ಏನಾಗಾದ್ರೆ ಕೆಮಿಕಲ್ ಬಾಂಡ್ ಅಂತ ಹೇಳಿದಾಗ the force of attraction held between ಯಾರ ಮಧ್ಯೆ ಆಗಿರ್ಬೋದು? ಆಟಮ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಮಾಲಿಕ್ಯೂಲ್ಸ್ ಆಫ್ different chemical species to form a bond. ಬಾಂಡ್ ಅನ್ನು ಫಾರ್ಮೇಶನ್ ಮಾಡುತ್ತದೆ. ಹಾಗಾದ್ರೆ ಇಟ್ ಈಸ್ ಕಾಲ್ಡ್ ಕೆಮಿಕಲ್ ಬಾಂಡ್. ಇದನ್ನು ನಾವು ಕೆಮಿಕಲ್ ಬಾಂಡ್ ಅಥವಾ ಕೆಮಿಕಲ್ ಬಾಂಡಿಂಗ್ ಅಂತ ಕರೆದಿದ್ದೀವಿ. ಕೆಮಿಕಲ್ ಬಾಂಡ್ ಆರ್ ಕೆಮಿಕಲ್ ಬಾಂಡಿಂಗ್. ಓಕೆ, ಹಾಗಾದ್ರೆ ಆಟಮ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಸೇಮ್ ಆಟಮ್ ಆಗಿರ್ಬೋದು, ಅಥವಾ ಡಿಫರೆಂಟ್ ಸ್ಪೀಶೀಸ್ ಆಗಿರ್ಬೋದು. ಸೇಮ್ ಸ್ಪೀಶೀಸ್ ಆರ್ ಡಿಫರೆಂಟ್ ಕೆಮಿಕಲ್ ಸ್ಪೀಶೀಸ್. Okay, to form a bond, it is called
ಕೆಮಿಕಲ್ ಬಾಂಡ್. ಇದನ್ನ ನಾವು ಕೆಮಿಕಲ್ ಬಾಂಡಿಂಗ್ ಅಂತ ಕರಿತೀವಿ. ಓಕೆ, ಜನರಲಿ ದೇರ್ ಆರ್ 4 ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್. 4 ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ ಇದೆ. 4 ಟೈಪ್ಸ್ ಯಾವ್ಯಾವ್ದಾಗಾದ್ರೆ 4 ಟೈಪ್ಸ್ ಅಂತಕ್ಕಂಥದ್ದು ಅಯಾನಿಕ್ ಬಾಂಡ್. ಫಸ್ಟ್ ಒನ್ ಅಯಾನಿಕ್ ಬಾಂಡ್, ಸೆಕೆಂಡ್ ಒನ್ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್, ಅಯಾನಿಕ್ ಬಾಂಡ್, covalent bond. Third one coordinate bond. Coordinate bond. Coordinate bond. And fourth one hydrogen bond. Hydrogen bond. Okay, these are the 4 important types of chemical bond. Okay, ನೀವು types of chemical bond ಅಂತ ಕೇಳಿದಾಗ ನೀವೇನಾದ್ರೂ ಅಣ್ಣಾ ಬಾಂಡ್ ಜೇಮ್ಸ್ ಬಾಂಡ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಓಕೆ, the 4 types of chemical bonds are okay, ionic bond, covalent bond, coordinate bond and hydrogen bond ಅಂತಕ್ಕಂಥದ್ದು. ಇದನ್ನು ನೀವು ಡೀಟೈಲ್ ಆಗಿ ಕೆಮಿಕಲ್ ಬಾಂಡಿಂಗ್ ಅಂತಾನೆ ಇದೆ, ಆ ಚಾಪ್ಟರ್ ಅಲ್ಲಿ ನೀವು ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಡೀಟೈಲ್ ಆಗಿ ಸ್ಟಡಿ ಮಾಡ್ತೀರಾ. ನಾನು ನಿಮಗೆ ಈ ಒಂದು ಸೆಷನ್ ಅಲ್ಲಿ ಜಸ್ಟ್ ಡೆಫಿನೇಷನ್ ಹೇಳ್ಕೊಂಡು ಹೋಗ್ತೀನಪ್ಪ. ಅಯಾನಿಕ್ ಬಾಂಡ್ ಅಂದ್ರೇನು, ಕೋವೆಲೆಂಟ್ ಬಾಂಡ್ ಅಂದ್ರೇನು, ಕೋಆರ್ಡಿನೇಟ್ ಬಾಂಡ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ, ಹೈಡ್ರೋಜನ್ ಬಾಂಡ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಫಸ್ಟ್ ಒನ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್. ಓಕೆ, ಅಯಾನಿಕ್ ಬಾಂಡ್ are also called electrovalent bond. Electrovalent bond. Electrovalent bond. Okay, ionic bond ಅಂದ್ರೂ ಒಂದೇ, electrovalent bond ಅಂದ್ರೂ ಒಂದೇ. What do you mean by ions? ನಿಮಗೆ ಗೊತ್ತಿದೆ ions ಅಂದ್ರೆ ions are the charged species. Ions are the charged species ಅಂತ ಹೇಳ್ತೀವಪ್ಪ. Ions are charged species. Okay, ಪಾಸಿಟಿವ್ ಚಾರ್ಜ್ ನಾವೇನಂತ ಕರಿತೀವಿ, ಕ್ಯಾಟಯಾನ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ ಚಾರ್ಜ್ ಸ್ಪೀಶೀಸ್ ನ ಆನಯಾನ್ಸ್ ಅಂತ ಹೇಳ್ತೀವಪ್ಪ. ಓಕೆ, ಕ್ಯಾಟಯಾನ್ಸ್ ಅಂಡ್ ಆನಯಾನ್ಸ್ ಅಂತಕ್ಕಂಥದ್ದು. ಓಕೆ, ಈಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತಕ್ಕಂಥದ್ದು. ಲೈಕ್ ಚಾರ್ಜಸ್ ಆರ್ ಅನ್ಲೈಕ್ ಚಾರ್ಜಸ್. ಅನ್ಲೈಕ್ ಚಾರ್ಜಸ್ ಇವನ್ನ ನಾವು ಅನ್ಲೈಕ್ ಚಾರ್ಜಸ್ ಅಂತ ಕರೆದಿದ್ದೀವಿ. ಅನ್ಲೈಕ್ ಚಾರ್ಜಸ್ ಆಲ್ವೇಸ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಏನಿರುತ್ತೆ, ಅಟ್ರಾಕ್ಷನ್. ಅನ್ಲೈಕ್ ಚಾರ್ಜಸ್ ಮತ್ತೆ ಯಾವಾಗಲೂ ಏನಿರುತ್ತಪ್ಪ, ಅಟ್ರಾಕ್ಷನ್ ಇರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ನಿಮಗೆ ಅಯಾನಿಕ್ ಬಾಂಡ್ ಅಲ್ಲಿ ಒಂದು ಸ್ಪೀಶೀಸ್ ಹತ್ರ ಪಾಸಿಟಿವ್ ಚಾರ್ಜ್ ಇರಬೇಕು, ಅನದರ್ ಸ್ಪೀಶೀಸ್ ಹತ್ರ ನೆಗೆಟಿವ್ ಚಾರ್ಜ್ ಇರಬೇಕು. ಹಾಗಾದ್ರೆ ಯಾವ ರೀತಿ ಆಗುತ್ತೆ? ಫಾರ್ ಎಕ್ಸಾಂಪಲ್, ನೀವು ಇವಾಗ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್. ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಓದೋಣಪ್ಪ. ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್. ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೋಡಿಯಂ ಕ್ಲೋರೈಡ್? NaCl ಅಂತಕ್ಕಂಥದ್ದು. ಓಕೆ, ಸೋಡಿಯಂ ತಗೊಳ್ಳೋಣ. ಫಸ್ಟ್ ಒನ್ ಸೋಡಿಯಂ. ಅಟೋಮಿಕ್ ನಂಬರ್ ಎಷ್ಟು? 11. ಕ್ಲೋರಿನ್ ಅಂತ ತಗೊಂತೀವಿ. ಅಟೋಮಿಕ್ ನಂಬರ್ ಆಫ್ ಕ್ಲೋರಿನ್ ಇಸ್ 17. ಓಕೆ, ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದೆ ನಿಮಗೆ. 1s2 2s2 2p6 3s1. ಓಕೆ, ಹಿಯರ್ 1s2 2s2 2p6 3s2 3p5. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬರೆದಿದ್ದೀವಿ ನೋಡಿ. ಈಗ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಅಂತ ತಗೋತೀವಪ್ಪ ಇವನ್ನ. ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್? 6 + 2 8. 10 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಇದೆ. 1 ಎಲೆಕ್ಟ್ರಾನ್ ಏನಾಗಿದೆ? ವೇಲೆನ್ಸ್ ಎಲೆಕ್ಟ್ರಾನ್. ಓಕೆ, 1 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. 10 ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಇಲ್ಲಿ ನಿಮಗೆ ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ತಗೊಂಡಾಗ ಟೋಟಲ್ ಎಲೆಕ್ಟ್ರಾನ್ಸ್ ನೋಡಿ, ಇವು ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟಿದೆಯಪ್ಪ? 7 ವೇಲೆನ್ಸ್ ಎಲೆಕ್ಟ್ರಾನ್. 7 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಇನ್ ಒಂದು ಎಲೆಕ್ಟ್ರಾನ್ ಇದೇನಾದ್ರು ತಗೊಂತು ಅಂದ್ರೆ ನಿಯರೆಸ್ಟ್ ನೋಬಲ್ ಗ್ಯಾಸ್ ಆಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಯರೆಸ್ಟ್ ನೋಬಲ್ ಗ್ಯಾಸ್ ಯಾವ್ದಪ್ಪ? 3s2 3p6. 3s2 3p6 ಅಂದ್ರೆ ಯಾವ್ದು? ಕ್ಲೋರಿನ್ ಆದ್ಮೇಲೆ ಬರ್ತಕ್ಕಂಥದ್ದೇ ಆರ್ಗಾನ್. ಅಟೋಮಿಕ್ ನಂಬರ್ 18. ಓಕೆ, 3s2 3p6 ಆಗುತ್ತೆ. ಹಾಗಾದ್ರೆ ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತಂದ್ರೆ ಸ್ಟೇಬಲ್. ಓಕೆ, ಹಾಗಾಗಿ ಈ ಕ್ಲೋರಿನ್ ಆಟಮ್ ಏನ್ ಮಾಡುತ್ತಪ್ಪ ಅಂದ್ರೆ ಸೋಡಿಯಂ ಅಂದ ಒಂದು ಎಲೆಕ್ಟ್ರಾನ್ ಅನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಬಿಡುತ್ತೆ. ಅರ್ಥ ಆಗ್ತಿದೆ? ಹಾಗಾದ್ರೆ ಸೋಡಿಯಂ ಕೂಡ ಕ್ಯಾನ್ ಈಸಿಲಿ ಡೊನೇಟ್ ದ ಎಲೆಕ್ಟ್ರಾನ್ ಟು ಕ್ಲೋರಿನ್ ಆಟಮ್. ಹಾಗಾದ್ರೆ ಸೋಡಿಯಂ ಆಟಮ್ ಒಂದು ಎಲೆಕ್ಟ್ರಾನ್ ನ ಕೊಟ್ಬಿಡುತ್ತೆ. ಯಾರಿಗೆ ಕೊಡ್ತಾ ಇದೆ? ಕ್ಲೋರಿನ್ ಆಟಮಿಗೆ ಕೊಡ್ತಾ ಇದೆ. ಹಾಗಾದ್ರೆ 1 ಎಲೆಕ್ಟ್ರಾನ್ ಲಾಸ್ ಆಯ್ತು. Cl ಅಂತಕ್ಕಂಥದ್ದು 1 ಎಲೆಕ್ಟ್ರಾನ್ ಅನ್ನ ಗೈನ್ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ any species which can lose the atom which attain positive charge, any species which can gains the electron
ಓಕೆ ವಿಚ್ ಅಟೈನ್ ನೆಗೆಟಿವ್ ಚಾರ್ಜ್. ಹಾಗಾದ್ರೆ ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಮಧ್ಯೆ ಏನಿರುತ್ತಪ್ಪ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ ಫೈನಲಿ Na ಪ್ಲಸ್ ಪ್ಲಸ್ Cl ಮೈನಸ್ give rise to NaCl, sodium chloride ಆಗ್ತಾ ಇದೆ. In this case, here chlorine atom is more electronegative in nature. More electronegative in nature. Okay, here sodium atom ಅಂತಕ್ಕಂಥದ್ದು more electropositive nature. ಓಕೆ ಮೋರ್ ಎಲೆಕ್ಟ್ರೋಪಾಸಿಟಿವ್ ಆಟಮ್ಗೆ ಅಥವಾ ಮೋರ್ ಎಲೆಕ್ಟ್ರೋಪಾಸಿಟಿವ್ ಸ್ಪೀಶೀಸ್ಗೆ ಎಂತ ನೇಚರ್ ಇರುತ್ತೆ, ವಿಚ್ ಕ್ಯಾನ್ ಡೊನೇಟ್ಸ್ ದ ಎಲೆಕ್ಟ್ರಾನ್ ಟು ಅದರ್ ಸ್ಪೀಶೀಸ್. ಬೇರೆಯವರಿಗೆ ಎಲೆಕ್ಟ್ರಾನ್ ನ ಡೊನೇಟ್ ಮಾಡೋ ಒಂದು ಕೆಪಾಸಿಟಿ ಅಥವಾ ಟೆಂಡೆನ್ಸಿ ಇರುತ್ತೆ. ಈ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ಎಂತ ನೇಚರ್ ಇರುತ್ತಪ್ಪ ಅಂದ್ರೆ ವಿಚ್ ಕ್ಯಾನ್ ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಪೇರ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಅಂದ್ರೆ ಇವು ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್, ಈ ಎಲೆಕ್ಟ್ರಾನ್ ಪೇರ್ ಡೋನರ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಎಲೆಕ್ಟ್ರಾನ್ ನ ಡೊನೇಟ್ ಮಾಡಿ ಪಾಸಿಟಿವ್ ಚಾರ್ಜ್ ಪಡ್ಕೊಳ್ತಾ ಇದೆ, ಎಲೆಕ್ಟ್ರಾನ್ ನ ಗೈನ್ ಮಾಡ್ಕೊಂಡು ನೆಗೆಟಿವ್ ಚಾರ್ಜ್ ನ ಪಡ್ಕೊಳ್ತಾ ಇದೆ. ಹಾಗಾದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಅಂದ್ರೆ ಆಪೋಸಿಟ್ ಚಾರ್ಜ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಾಗ ಏನ್ ಬರ್ತಾ ಇದೆ, ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಹಾಗಾದ್ರೆ ನಾವು ಡೆಫಿನೇಷನ್ ಹೇಳೋದಾದ್ರೆ ಏನ್ ಹೇಳ್ಬೋದಪ್ಪ ಡೆಫಿನೇಷನ್ ಅಂತಕ್ಕಂಥದ್ದು? ವಾಟ್ ಇಸ್ ದ definition of ionic bond? Okay, the force of attraction between oppositely charged species to form a bond is called ionic bond. ಇದನ್ನು ನಾವೇನಂತ ಕರೆದಿದ್ದೀವಪ್ಪ, ionic bond ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ the force of attraction between oppositely charged species to form a bond is called ionic bond. ಹಾಗಾದ್ರೆ ಎಕ್ಸಾಂಪಲ್ ಏನ್ ಕೊಡ್ತೀರಪ್ಪ? ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ is an example for ionic bond. Ionic bond is also called electrovalent bond, is very strong bond. Okay, very strong bond ಅಂತಕ್ಕಂಥದ್ದು. ಓಕೆ